ಅಯ್ಯೋ ಮೇಡಮ್ ಏನ್ ಮಾಡ್ತಾ ಇದ್ದೀರಾ? ಇದಾ ಜುಗಾಡ್ ಕೆಲಸ ಅಂದ್ರೆ ನೋಡಿ ಇದೆಲ್ಲ ಸುಟ್ಟೋಗಿದೆ, ಅದಕ್ಕೆ ತೇಪೆ ಹಾಕ್ತಿದ್ದೆ. ಅಯ್ಯೋ ಮೇಡಮ್ ಅದ್ ಚೆನ್ನಾಗ್ ಕಾಣಿಸಲ್ಲ, ಸುಮ್ನೆ ಬೈಸ್ಕೋತೀರಾ. ನಾ ಟ್ರೇಲರಿಂಗ್ ಅಲ್ಲಿ ತುಂಬಾ ಫೇಮಸ್. ಈ ತರ ಅವಾಗ ತೇಪೆ ಹಾಕ್ತಾನೆ ಇರ್ತೀವಿ ನಮ್ ಕೆಲಸ ಪೇಟೆಯಲ್ಲಿ. ಹೌದಾ? 10 ನಿಮಿಷದಲ್ಲಿ ಡಿಸೈನ್ ಹೊರಗೆ ಬೇಸಾಕ್ಬಿಡ್ತೀವಿ. ಬೇಕಿದ್ರೆ ಬಂದು ಕೂತ್ಕೊಂಡು ನೋಡಿ. ಅಯ್ಯೋ ಇಲ್ಲ ನನ್ ಕೆಲ್ಸ ಇದೆ, ಬರ್ತೀನಿ ರೀ. ಹೌದಾ, ಸರಿ. ಏನ್ ಮೇಡಮ್ ಆಲ್ರೆಡಿ ಬಂದ್ಬಿಟ್ಟಿದ್ದೀರಿ? ನಮಸ್ಕಾರ ಸರ್. ಮನೆ ಕಡೆ ಎಲ್ಲ ಆರಾಮ? ಹಾಂ ಸರ್, ಚೆನ್ನಾಗಿದ್ದಾರೆ. ಅಂದಾಗೆ ನಿಮ್ಮ ಮಗಳು ಹೇಗಿದ್ದಾಳೆ? ಅವಳು ಅಲ್ಲ, ನಾನು ಯಾವ ಮಗಳು ಅಂತ ಕೇಳ್ಬೇಕು ತಾನೆ ನಿಮ್ಮನ್ನ. ದೊಡ್ಡ ಮಗಳ ಬಗ್ಗೆ ನಿಮ್ಗೆ ಗೊತ್ತಿದೆ, ಹೇಗಿದ್ರು ಓಡೋಗಿದ್ದಾಳೆ. ಇನ್ನು ಚಿಕ್ಕ ಮಗಳಿದ್ದಾಳಲ್ಲ, ಎಲ್ರಿಗೂ ಟೋಪಿ ಹಾಕಿ ಮದುವೆ ಮಾಡಿದ್ರಲ್ಲ, ಆ ಮಗಳು ಹೇಗಿದ್ದಾಳೆ ಅಂತ. ಏನೇ ಆಗಲಿ ಮೇಡಮ್, ನಿಮ್ಮ ಮನೆ ಸ್ಟೋರಿ ಒಂಥರ ಸಿನಿಮಾ ಇದ್ದಾಗ ನೋಡಿ. ಮಗ ಪೋಲಿ ಥರ ಅಲಿತಿರ್ತಾನೆ, ಮಾಡಬಾರ್ದು ಕೆಲಸ ಮಾಡ್ತಾ ಇರ್ತಾನೆ. ಅಪ್ಪ ಅವನ ಅರೆಸ್ಟ್ ಮಾಡ್ತಿರ್ತಾನೆ. ಇನ್ನು ಅಮ್ಮ ಸ್ಟೇಷನ್ವರೆಗೂ ಬಂದು ಮಗನಿಗೆ ಬೇಲ್ ಕೊಡ್ತಾ ಇರ್ತಾರೆ. ಸೂಪರ್ ಸಂಸಾರ ಮೇಡಮ್ ನಿಮ್ಮದು. ಸೆಲ್ ಒಳಗಡೆ ನಿಮ್ಮ ಮಗ, ಸ್ಟೇಷನ್ನಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಅವ್ರ ಅಪ್ಪ, ಇನ್ನು ಊಟ ತಂದ್ಕೊಡೋ ಅಮ್ಮ. ಸೂಪರ್ ಆಗಿದೆ. ಸರಿ ಮೇಡಮ್, ಸಿಗ್ತೀನಿ. ಮನೆಯವ್ರು ಬಂದು ಸೈನ್ ಮಾಡಿ ಬೇಲ್ ಕೊಡಬೇಕು. ಅವ್ರಿಗೊಂದು ಫೋನ್ ಮಾಡಿ ಕರೆದ್ರೆ ಆಯಿತು. ಅವ್ರ ಅಪ್ಪನಿಗೆ ಅದೇನೋ ಸೀರಿಯಸ್ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಾರಂತೆ. ರೀ, ನಾನು ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಪಾಪ ಒಳ್ಳೆ ಹುಡುಗನ ಬಿಡಿಸಿದ ಪುಣ್ಯನಾದರೂ ನನಗೆ ಬರುತ್ತೆ. ಆ ಹುಡುಗನು ನನ್ನ ಮಗ ಇದ್ದ ಹಾಗೆ, ಅವನಿಗೆ ಒಳ್ಳೇದಾಗಲಿ. ಕೊಡಿ, ಸೈನ್ ಮಾಡ್ತೀನಿ. ಅಕ್ಕ, ಓದ್ತಿದ್ದೀರಾ? ಮಾತಾಡಬೇಕಿತ್ತು. ನೋಡು, ನೀನು ನನ್ನ ಹತ್ರ ಮಾತಾಡೋದಕ್ಕಾಗಲಿ ನನ್ನ ನೋಡೋದಕ್ಕಾಗಲಿ ಯಾವ ಪರ್ಮಿಷನು ಕೇಳೋ ಅಗತ್ಯ ಇಲ್ಲ. ಥ್ಯಾಂಕ್ಸ್ ಅಕ್ಕ. ನನಗೂ ಅಷ್ಟೇ, ಈ ಮನೇಲಿ ಎಲ್ರಕ್ಕಿಂತ ನಿಮ್ಮ ಜೊತೆ ಮಾತಾಡೋಕ್ಕೆ ಖುಷಿ, ಸಮಾಧಾನ ಎಲ್ಲ. ಅಕ್ಕ, ನೀವು ತುಂಬ ಒಳ್ಳೆಯವರು. ಈ ಮನೆಯಲ್ಲಿ ಎಲ್ರದ್ದು ಉದ್ದೇಶ ಬೇರೆ ಏನೋ ಇದ್ರೆ ನಿಮ್ಮದೇ ಬೇರೆ ಏನೋ ಇರುತ್ತೆ. ನೀವು ಎಲ್ಲರೂ ಸರಿ ಸಮಾನವಾಗಿ ನೋಡ್ತೀರಾ. ಆದರೆ ನಿಮ್ಮ ಬಟ್ಟೆ ಸುಟ್ಟಾಕಿದ್ದಕ್ಕೆ ಸಾರಿ. ಹೋಗ್ಲಿ ಬಿಡು, ನನಗೆ ಗೊತ್ತು ನನ್ನ ಬಟ್ಟೆ ಸುಟ್ಟಾಕಿದ್ದು ನೀನಲ್ಲ. ಕೆಲವು ಸಲ ಕಾಣದೇ ಇರೋ ಕೈಗಳು ಕೆಲಸ ಮಾಡುತ್ತೆ. ಅಂದರೆ ಏನಿಲ್ಲ ಬಿಡು, ಬೈ ಮಿಸ್ಟೇಕ್ ಏನೋ ಆಗೋಯ್ತು. ಆದರೆ ಇಸ್ತ್ರಿ ಮಾಡ್ತಿದ್ದಿದ್ದು ನಾನಲ್ವಾ? ನಿಮ್ಮ ಬಟ್ಟೆ ಜವಾಬ್ದಾರಿನೂ ನಂದೆ. ಮತ್ತೆ ಈ ಮನೇಲಿ ನೀನು ನನ್ನ ಇಷ್ಟಪಡೋಷ್ಟು ಬೇರೆ ಯಾರೂ ಇಷ್ಟಪಡಲ್ಲ. ಕೆಲವರಿಗೆ ನಾನಂದ್ರೆ ಆಗೋದೇ ಇಲ್ಲ, ಉರಿದು ಬೀಳ್ತಾರೆ. ಯಾಕಂಗೆ? 5 ಬೆರಳು ಒಂದೇ ಸಮ ಇರಲ್ಲ. ಅದಕ್ಕೆ ಇಲ್ಲಿ ನಂದೇ ಅದು ಕಟ್ಪಾಡು ಹಾಕೊಂಡು ನಾನು ಬದುಕ್ತಾ ಇದ್ದೀನಿ. ಈ ಮಾತೆಲ್ಲ ಕೇಳಿದ್ರೆ ನಿಮ್ಮ ಜೀವನದಲ್ಲಿ ಏನೋ ನಡಿಬಾರ್ದಿದ್ದು ನಡೆದಿದೆ ಅಂತ ಅನಿಸ್ತಿದೆ ಅಲ್ವಾ ಅಕ್ಕ? ದೀಪ, ನಿನ್ನ ಮನಸ್ಸಿಂದ ಅಕ್ಕ ಅಂದಲ್ಲ, ಅಷ್ಟೇ ಸಾಕು. ಮನ್ಸಲ್ಲಿ ಏನೇ ನೋವಿದ್ರು ಎಲ್ಲ ಮರ್ತೋಗುತ್ತೆ. ಹೌದು, ಏನೋ ಮಾತಾಡಬೇಕು ಅಂದ್ಯಲ್ಲ, ಏನು? ಹಾ, ತಗೊಳ್ಳಿ. ಸುಟ್ಟೋಗಿತ್ತಲ್ವಾ, ಅದಕ್ಕೆ ಸರಿ ಮಾಡಿದೆ. ಇದನ್ನೆಲ್ಲ ಯಾಕೆ ಮಾಡಕ್ ಹೋದೆ? ಹಾ, ಅರೆ ಎಷ್ಟು ಚೆನ್ನಾಗಿ ಹೊಲ್ದಿದ್ಯಾ. ನೀನ ಮಾಡಿದ್ದು? ನಾನೇ ಹೊಲ್ದಿದ್ದು. ಇದನ್ನೆಲ್ಲ ನಾ ತುಂಬಾ ಫೇಮಸ್. ಇದನ್ನ ನಾನೇ ಹೊಲ್ದಿದ್ದು ನೋಡಿ.
ಚೆನ್ನಾಗಿ ಮಾಡಿದ್ಯಾ. ಥ್ಯಾಂಕ್ಸ್ ದೀಪಾ. ಚಿರು ನನ್ನ ಬರ್ತಡೆಗೆ ಈ ಬಟ್ಟೆ ಕೊಡಿಸಿದಾಗ ಎಷ್ಟು ಖುಷಿ ಆಗಿತ್ತೋ, ಇವತ್ತು ಅದಕ್ಕಿಂತ ಜಾಸ್ತಿ ಖುಷಿ ಆಗ್ತಿದೆ. ಈ ಮನೇಲಿ ವಸ್ತುಗಳಿಗಿರೋ ಬೆಲೆ ವ್ಯಕ್ತಿಗಳಿಗಿಲ್ಲ. ಸಂಬಂಧ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ದಿರೋ ಜನ ಇದ್ದಾರೆ ಈ ಮನೇಲಿ. ಇಷ್ಟು ದಿನ ನನ್ನ ಮನ್ಸನ್ನ ಕಲ್ ಮಾಡ್ಕೊಂಡಿದ್ದೆ, ಆದ್ರೆ ನಿನ್ ಜೊತೆ ಮಾತಾಡಿದ್ರೆ ನನ್ನ ಮನ್ಸು ಹಗುರ ಅನ್ಸುತ್ತೆ. ಅದಕ್ಕೆ ಕಾರಣ ನಿನ್ನಲ್ಲಿರೋ ಒಳ್ಳೆತನ. ನೀನ್ ಯಾವಾಗ್ಲೂ ಹೀಗೆ ಇರ್ಬೇಕು, ಬದ್ಲಾಗ್ಬಾರ್ದು, ಸರಿನಾ? ಆಯ್ತಕ್ಕ. ಈ ಮನೆಗೆ ನೀನ್ ಬಂದಾಗಿಂದ ಯಾರಿಗೆ ಏನ್ ಅನ್ನಿಸ್ತಿದ್ಯೋ ನನಗೆ ಗೊತ್ತಿಲ್ಲ, ಆದ್ರೆ ನನಗಂತೂ ಸ್ವಂತ ತಂಗಿ ತರ ಅನ್ನಿಸ್ತಿದ್ಯಾ. ಯಾವುದೇ ಕಾರಣಕ್ಕೂ ನಾನು ನಿನ್ನ ಬಿಟ್ಕೊಡಲ್ಲ. ನನಗೂ ಅಷ್ಟೆ, ನೀವು ಯಾವಾಗಲೂ ಅಕ್ಕನ ಥರನೇ ಅನಿಸ್ತೀರ. ನಾನು ಈ ಮನೆಗೆ ಬಂದಾಗಿಂದ ಇವತ್ತಿನವರೆಗೂ ಬೆಂಬಲವಾಗಿ ನಿಂತಿರೋದು ನೀವೊಬ್ಬರೇ. ನಿಮ್ಮ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ನಾನು ನಿಮ್ಮ ಹತ್ರ ಹೇಳಬೇಕಾಗಿರೋ ಮುಖ್ಯವಾದ ವಿಷಯನ ಸರಿಯಾಗಿ ಕೇಳಿಸ್ಕೊಳ್ಳಿ. ಐ ಲವ್ ಯು. But I hate you. ಐ ಲವ್ ಯು ಬೇಬಿ. ನೀನಾ? ಹೌದು, ನಾನೇ. ಹೇಗಿದೆಯಾ ಬೇಬಿ? ನೀನ್ ಯಾಕೋ ಬಂದೆ ಇಲ್ಲಿಗೆ? ಅದು ಸ್ಟೇಷನಲ್ಲಿ ಪ್ರಪೋಸ್ ಮಾಡಿದ್ದು ಅಷ್ಟು ಮಜಾ ಅನಿಸ್ಲಿಲ್ಲ, ಅದಕ್ಕೆ ಫೇಸ್ ಟು ಫೇಸ್ ನಿನ್ನ ಮೀಟ್ ಮಾಡಿ ಐ ಲವ್ ಯು ಹೇಳಲ್ಲ ಅಂತ ಬಂದೆ. ನೀ ಏನೇ ಹೇಳು ಬೇಬಿ, ಈ ಥರ ಕದ್ದು ಮುಚ್ಚಿ ಲವ್ ಮಾಡೋದ್ರಲ್ಲಿರೋ ಮಜಾನೇ ಬೇರೆ. ಏನಂತೀಯ? But I hate you. ಬಿಡೋ, ಯಾಕೋ ಕೈ ಹಿಡ್ಕೊಂಡೆ? ಬಿಡೋ ಬಿಡೋ, ಬೇಡ ನೋಡು. ಕೈ ಅಥವಾ ಮನಸ್ಸು ನಾವು ಒಂದ್ಸಲ ಕೊಟ್ಮೇಲೆ ಮುಗ್ದೋಯ್ತು, ಬಿಡೋ ಮಾತೇ ಇಲ್ಲ. ಅಮ್ಮನ್ ಕರಿತೀನಿ. ಅಯ್ಯೋ, ನಿಮ್ಮ ಅಪ್ಪನ್ನೇ ಕರಿ, ಐ ಡೋಂಟ್ ಕೇರ್. ಬೇಡ ನೋಡು, ಚೆನ್ನಾಗಿರಲ್ಲ. ಸಂಜನಾ, ಯಾರ ಜೊತೆ ಮಾತಾಡ್ತಾ ಇದೀಯಾ? ಅಮ್ಮ. ಓ, ಕರಿಯಕ್ ಮುಂಚೆನೆ ಬಂದಿದ್ದಾರೆ ಅನ್ಸುತ್ತೆ. ಅಮ್ಮ, ಫ್ರೆಂಡ್ ಜೊತೆ ಫೋನಲ್ಲಿ ಮಾತಾಡ್ತೀನಿ, ಡಿಸ್ಟರ್ಬ್ ಮಾಡಬೇಡ. ಎಲ್ಲಿ ಹೋದ ಇವನು? ಎಲ್ಲ ಹುಡುಕ್ತಾ ಇದೀರಾ ಬೇಬಿ? ನಾ ಇಲ್ಲಿದ್ದೀನಿ. ನೀನ್ ಇಲ್ಲಿದ್ಯಾ? ನೀನೇ ಆಚೆ ಹೋಗ್ತೀಯಾ ಅಥವಾ ನಾನೇ ನಿನ್ ಕತ್ತಿಡ್ದು ಆಚೆ ಹೋಗ್ಲಾ? ಮುಟ್ತೀನಿ ತಡ್ತೀನಿ ಅಂತ ಮೆರೆದವ್ರೆಲ್ಲ ನನ್ನ ಮುಂದೆ ತರಗೆಲೆ ತರ ಹಾರೋಗಿದ್ದಾರೆ. ನೀನ್ ಅಲ್ಲಿ ಎಷ್ಟೆಲ್ಲ ಸೇರ್ಬೇಡ ಬೇಬಿ, ಐ ಡೋಂಟ್ ಲೈಕ್ ಇಟ್. ನನ್ನೇ ಬೇಬಿ ಅಂತ್ಯಾ? ನಿನಗೆ ಸಂಜನಾ, ಬಾಗಿಲು ತೆಗಿ. ಅಮ್ಮ, ಪದೇ ಪದೇ ಡಿಸ್ಟರ್ಬ್ ಮಾಡ್ಬೇಡ ಅಂತ ಹೇಳ್ದೆ ತಾನೆ, ಪ್ಲೀಸ್ ಗೋ. ಎಲ್ಲಿ ಹೋದ ಇವನು? ಅವನಿಲ್ಲಿ ಬಂದಿಲ್ವಾ? ಹಾಗಾದ್ರೆ ನಾನು ಇಷ್ಟೊತ್ತೆಲ್ಲ ನೋಡಿದ್ದು ಡ್ರೀಮಾ? ಓ ಗಾಡ್! ಭಾಸ್ಕರ್, ಸೈನಿಂಗ್ ಅಥಾರಿಟಿನ ಸೌಂದರ್ಯ ಹೆಸರಿಗೆ ಟ್ರಾನ್ಸ್ಫರ್ ಮಾಡು ಅಂತ ಹೇಳಿದ್ನಲ್ಲ, ಅದ್ಯಾರೋ ಲಾಯರ್ ಬರ್ತಾರೆ ಅಂದಿದ್ದೆ, ಎಲ್ಲಿ? ಪ್ರೋಸೆಸ್ ನಡೀತಾ ಇದೆ ಅಣ್ಣ. ಇನ್ನೂ ಎಷ್ಟು ದಿವಸ? ಆದಷ್ಟು ಬೇಗ ಮಾಡೋದಲ್ವಾ? ನನಗೆ ಈ ಜವಾಬ್ದಾರಿ ಸಾಕಾಗೋಗಿದೆ. ಅಲ್ಲ ಬಾಬಾ, ಎಲ್ಲ ಕೆಲಸನೂ ಅವಳು ಒಬ್ಳು ತಲೆ ಮೇಲೆ ಇರೋ ಬದಲು
ಕೆಲಸಗಳನ್ನೆಲ್ಲ ಹಂಚಿ. ಬಾಬಾ, ಈ ಮನೆಯಲ್ಲಿ ನಾನು ಇದ್ದೀನಿ, ನಮ್ಮ ಯಜಮಾನ್ರು ಕೂಡ ಇರ್ತಾರೆ. ಈ ಮನೆ ಕೆಲಸಗಳೆಲ್ಲ ನಾನು ನೋಡ್ಕೋತೀನಿ. ಇವರು ಆಫೀಸ್ದು ಸೈನ್ ಪೈನ್ ಏನೇ ಇದ್ರು ನೋಡ್ಕೋತಾರೆ. ಅವ್ರೇನಿಲ್ಲ ಅಂತಾರ? ಏನಂತೀರಿ? ದೀಪಾ, ಚಿರು ಸೌಂದರ್ಯ ಪ್ಲೇಟ್ ಯಾಕಮ್ಮ ಖಾಲಿ ಬಿಟ್ಟಿದ್ಯಾ? ಅವ್ರಿಗೂ ಬಡಿಸು. ಆಮೇಲೆ ಬಾಬಾ, ನಾನ್ ಬೇಕಾದ್ರೆ ದೀಪಾ, ಚಿರುಗೂ ಬಡಿಸಮ್ಮ. ಏನ್ರಿ, ಜವಾಬ್ದಾರಿ ತಗೋತೀರಿ ಅಲ್ವಾ? ಸುಮ್ಮನೆ ಅದೆಲ್ಲ ಸೌಂದರ್ಯಗೆ ಸರಿ. ರೀ, ನೀವು ಸುಮ್ಮನೆ ಇರ್ರಿ. ಭಾವ, ಅವಳು ಹುಷಾರ್ ತಪ್ಪದ್ಲು, ಇನ್ನೇನೋ ಆಯ್ತಪ್ಪ. ವ್ಯವಹಾರಗಳೆಲ್ಲ ಗೊತ್ತಿರೋರು ಇನ್ನೊಬ್ರು ಬೇಕಲ್ವಾ? ಚಿರು, ಮೇಲ್ ನೋಡಿ, ನೀರು ಕೊಡಿರಿ. ತಪ್ಪು ಮಾಡಲ್ಲ ಅಂತ ಎಲ್ಲರ ಮುಂದೆ ಕೈ ಮುಗಿದು ಕ್ಷಮೆ ಕೇಳಿದ್ರಲ್ರಿ, ಈಗೇನ್ ಮಾಡ್ತಾ ಇದ್ದೀರಾ? ಈ ಮನೇಲಿ ಬೇರೆ ಕೆಲಸದವರೆಲ್ಲ ಎಲ್ಲಿ ಹಾಳಾಗೋಗಿದ್ದಾರೆ? ಊಟ ಬಡ್ಸಕ್ಕೆ ಇವಳು ಒಬ್ಳೇನ ಇರೋದು. ಸೌಂದರ್ಯ, ಇವಳು ಚಿರು ರೂಮ್ಗೆ ಹೋಗಿದ್ಲಲ್ಲ, ಪನಿಷ್ಮೆಂಟ್ ಕೊಡೋದಕ್ಕೆ ಈ ಮನೇಲಿರೋ ಎಲ್ಲಾ ಕೆಲಸದವ್ರಿಗೂ ರಜಾ ಕೊಟ್ಟು ಎಲ್ಲಾ ಕೆಲಸನೂ ಇವಳು ಕೈಯಲ್ಲೇ ಮಾಡಿಸ್ತಿದ್ದೀನಿ. ಹಾಗಂತ ಇವಳ ಮುಖ ನೋಡೋ ಪನಿಷ್ಮೆಂಟ್ ನಮ್ಗೆ ಯಾಕೆ? ಮಾತಾಡ್ಬೇಡ ನೀನು. ಇನ್ನೊಂದು ಕ್ಷಣ ನನ್ನ ಕಣ್ಮುಂದೆನೂ ಇರಬೇಡ. ಜಸ್ಟ್ ಗೆಟ್ ಲಾಸ್ಟ್. ತಪ್ಪು ಮಾಡಲ್ಲ ಅಂತ ಎಲ್ಲರ ಮುಂದೆ ಕೈ ಮುಗಿದು ಕ್ಷಮೆ ಕೇಳಿದ್ರಲ್ರಿ, ಈಗೇನ್ ಮಾಡ್ತಾ ಇದ್ದೀರಾ? ಅಯ್ಯೋ ಮೇಡಮ್, ನೀವ್ ಯಾಕೆ ಇಲ್ಲಿ ಕೂತಿದ್ದೀರಾ? ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಶಿರು ಅವ್ರಿಗೆ ಜ್ವರ ಬಂದಿದೆ, ಅವ್ರು ಯಾರಿಗೂ ಹೇಳಕ್ಕೂ ಬಿಡ್ತಿಲ್ಲ. ಏನ್ ಮಾಡ್ಬೇಕು ಒಂದು ಅರ್ಥ ಆಗ್ತಿಲ್ಲ. ಅದ್ ನಿಮಗೆ ಹೆಂಗ್ ಗೊತ್ತಾಯ್ತು? ಅವ್ರಿಗೆ ನೆತ್ತಿಗೆ ಹಿಡ್ತು. ನೀರ್ ಕೊಡೋಣ ಅಂತ ಹೋದಾಗ ತಲೆ ಮುಡ್ತೆ, ಬಿಸಿಯಾಗಿತ್ತು, ಕೈಯೂ ಬಿಸಿಯಾಗಿತ್ತು. ಅಯ್ಯೋ ಮೇಡಮ್, ಅವರೆಲ್ಲ ದೊಡ್ಡ ಜನ, ಅವರು ಡಾಕ್ಟರ್ ಕರ್ಸ್ಕೊಂಡು ಹುಷಾರ್ ಮಾಡ್ಕೋತಾರೆ. ಇಲ್ಲಿ ತುಂಬಾ ಚಳಿ ಇದೆ, ನಿಮಗೆ ಜ್ವರ ಬಂದ್ರೆ ಕಷ್ಟ. ಬನ್ನಿ ಮೊದಲು ಇಲ್ಲಿಂದ, ಬನ್ನಿ ಬನ್ನಿ ಬನ್ನಿ, ನೀವು ಫಸ್ಟು ಮೊದಲು ಬನ್ನಿ, ಹೋಗೋಣ. ಚಿರು, ಆಗ್ಲೇ ಮಲ್ಕೊಂಡ್ಬಿಟ್ಯಾ? ನೀನ್ ಊಟನೂ ಮಾಡಿಲ್ಲ, ಏನಿಲ್ಲ. ಹಾಲಾದ್ರೂ ಕುಡಿಲಿ ಅಂತ ತಗೊಂಡ್ ಬಂದೆ. ಚಿರು, ಇಷ್ಟೊಂದು ಸುಡ್ತಿದೆ, ಡಾಕ್ಟ್ರಿಗೆ ಹೇಳ್ಬೇಕು. ಅಪ್ಪ 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 ಏನಮ್ಮ? ಅಪ್ಪ, ಡಾಕ್ಟರ್ ಅಂಕಲ್ ನಂಬರ್ ಕೊಡಿ, ಫೋನ್ ಮಾಡಬೇಕು. ಡಾಕ್ಟರ್ ಅಂಕಲ್ ನಂಬರಾ? ಯಾಕೆ, ಯಾರಿಗೆ ಏನಾಯ್ತು? ಚಿರುಗ್ ತುಂಬಾ ಹುಷಾರಿಲ್ಲ ಅಪ್ಪ, ನಡಕ್ತಾ ಇದ್ದಾನೆ. ಇರು, ನಾನೇ ಮಾಡ್ತೀನಿ. ಏನು ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ಯಾ? ಎನಿ ಪ್ರಾಬ್ಲಮ್? ನನ್ನ ಮಗನಿಗೆ ತುಂಬ ಜ್ವರ ಕಾಣೋ, ಸ್ವಲ್ಪ ಅರ್ಜೆಂಟಾಗಿ ಈಗಲೇ ಮನೆಗೆ ಬರ್ತೀಯಾ? ಸರಿ ಸರಿ, ನಾನು ಈಗಲೇ ಬರ್ತೀನಿ. ಬರ್ತಾನಂತಮ್ಮ. ಸರಿ ಅಪ್ಪ. ಏನಾಯ್ತಪ್ಪ? ಎಂಥ ನತದೃಷ್ಟನಮ್ಮ ನಾನು. ಮಗನಿಗೆ ಜ್ವರ ಬಂದಿದೆ ಅಂದರೆ
ತಂದೆ ಆದವನು ಪಕ್ಕದಲ್ಲಿ ಇದ್ದು ಕಾಳಜಿ ಮಾಡಬೇಕು. ನಾನು ಅವನು ಕಾಳಜಿ ಮಾಡೋಕ್ಕೆ ಹೋದರೆ ಅವನು ನನ್ನ ಮೇಲೆ ಕಿಡಿಕಾರ್ತಾನೆ. ಯಾವ ಜನ್ಮದ ಪಾಪನೋ ಏನೋ, ಮಗನ ಪ್ರೀತಿ ನನಗೆ ಸಿಗಲಿಲ್ಲ, ತಂದೆ ಮಮತೆ ಅವನಿಗೆ ಸಿಗಲಿಲ್ಲ. ಅಪ್ಪ, ನೀವು ಬೇಜಾರಾಗಬೇಡಿ. ಬನ್ನಿ ಒಂದ್ಸಲ ಚಿರುನ್ ಮಾತಾಡಿಸಿ, ಆವಾಗ ನಿಮ್ಮ ನೋವು ಕಮ್ಮಿ ಆಗುತ್ತೆ. ನನ್ನ ನೋವು ಕಮ್ಮಿ ಆಗೋದಕ್ಕಿಂತ ನನ್ನನ್ನು ನೋಡಿ ಅವನ ನೋವು ಜಾಸ್ತಿ ಆಗ್ಬಾರ್ದಮ್ಮ. ಬೆಳಗ್ಗಿಂದ ಪಾಪ ತುಂಬ ಅಪ್ಸೆಟ್ ಆಗಿದ್ದಾನೆ. ರಾತ್ರಿ ಸರಿಯಾಗಿ ಊಟನೂ ಮಾಡಿಲ್ಲ. ಅವನು ನನ್ನ ಹತ್ರ ಮಾತಾಡ್ತಾನೋ ಮಾತಾಡಲ್ವೋ ಅದೀಗ ಮುಖ್ಯ ಅಲ್ಲ. ಅವನು ಬೇಗ ಹುಷಾರಾಗಬೇಕು. ಅರ್ಚನಾ, ಅವನಲ್ಲಿ ಒಬ್ಬನೇ ಇದ್ದಾನೆ, ನೀನು ಹೋಗು. ಡಾಕ್ಟ್ರು ಬರೋವರೆಗೂ ಅವನ ಹಣೆಗೆ ಒದ್ದ ಬಟ್ಟೆ ಇಡ್ತಾ ಇರೋ. ಜೀಪು ಪುಟ, ನೀನು ಈ ಮನೇಲಿ ಇರೋವರೆಗೂ ಒಂದೇ ಒಂದು ದಿನಾನೂ ನಾನು ಉಪವಾಸ ಮಲಗಿಲ್ಲ. ನೀ ಕದ್ದು ಮುಚ್ಚಿ ಆದರೂ ಊಟ ತಂದು ತಿನ್ನಿಸ್ತಿದ್ದೆ. ಆದರೆ ಇವತ್ತು ನೋಡು, ನೀನಿಲ್ಲ ಅಂತ ಬರೀ ನಾನು ಮಾತ್ರ ಅಲ್ಲ, ನನ್ನ ಹೊಟ್ಟೆನೂ ಸಂಕಟ ಪಡ್ತಾ ಇದೆ. ಊಟ? ಅರೆ, ದೀಪು ಬಂದಿದ್ದಾಳ? ಅಮ್ಮ, ನರಸಿಂಹ, ನಿಮ್ಮಮ್ಮನಿಗೆ ಮಗ ತಿನ್ನೋ ಬಿಟ್ಟು ಅಂತ ಚಿಂತೆ ಇಲ್ಲ ಅಂತ ತಿಳ್ಕೊಬಿಡ ಕಣೋ. ನೀನು ಖುಷಿ ಆದಾಗ, ಬೇಜಾರಾದಾಗ ಇಲ್ಲಿಗೆ ಬರ್ತೀಯ. ದೀಪು ನೀನು ಊಟ ಮಾಡಿಸ್ತಾಳೆ, ಇದೆಲ್ಲ ನನಗೆ ಗೊತ್ತು. ಆದರೆ ಏನು ಮಾಡಲಿ ಮಗನೇ, ಅವಳಷ್ಟು ಧೈರ್ಯ ನನಗಿಲ್ಲ ಕಣ. ಇರಲಿ ಬಿಡಮ್ಮ, ನನಗೆ ಗೊತ್ತಿದೆ ಹೆಂಡತಿಗೆ ಗಂಡನೇ ಮೊದಲು ಅಂತ. ಈ ಬೇಜವಾಬ್ದಾರಿ ಮಗನಿಗೋಸ್ಕರ ಎಲ್ಲ ಜವಾಬ್ದಾರಿನೂ ತಲೆ ಮೇಲೆ ಹೊತ್ಕೊಂಡು ಒದ್ದಾಡ್ತಿರೋ ಸಾಹೇಬ್ರ ಜೊತೆ ನೀನು ಯಾಕೆ ಜಗಳ ಮಾಡ್ತೀಯ? ಹೆಣ್ಮಕ್ಳಿಗೆ ತವ್ರು ಬಿಟ್ಟ ಮೇಲೆ ಗಂಡನೇ ಜೀವನ ಕಡೋ. ಮಕ್ಕಳಾದ್ಮೇಲೆ ಅವಳಿಗೆ ಮಕ್ಕಳೇ ಪ್ರಪಂಚ.
ಮಕ್ಕಳು ಹಾಳಾಗ್ಬಿಟ್ರೆ ಈ ಕರಳಿಗೆ ನೋವಾಗಲ್ವೇನೋ? ಊಟ ಮಾಡ್ತೇನೋ? ಅಮ್ಮ ಮಧ್ಯಾಹ್ನ ತಿಂದಿರೋದು ಇನ್ನೂ ಕರಗಿಲ್ಲ. ವೆರೈಟಿ ತಿಂದು ಸಾಕಾಗಿದೆ. ಮಧ್ಯಾಹ್ನ ನೀನು ಎಲ್ಲಿದೆ ಅಂತ ನನಗೆ ಗೊತ್ತು ಕಣೋ.